ಆಲ್ಮೋಸ್ಟ್ 12ನೇ ಸೀಸನ್ ನಡೀತಾ ಇದೆ. ಇಷ್ಟು ಸೀಸನ್ನಲ್ಲಿ ಈ ಥರ ಒಂದು ಬಿಗ್ ಬಾಸ್ ಹೆಸರು ಮಾಡಿದ್ದೇ ಇಲ್ಲ. ಯಾಕಂದರೆ ನೀವು ನೋಡೋದಂಗೆ ಬಿಗ್ ಬಾಸ್ನ ಬಿಗ್ ಹಾಕಿದ್ದು ಅರ್ಧದಲ್ಲೇ ಒಂದು ಸರ್ಕಾರ ಮಧ್ಯಪ್ರವೇಶ ಮಾಡಿದಂಥದ್ದು. ಸೊ ಹೆಂಗೆ ಅನ್ನಿಸ್ತು ನಿಮ್ಗೆ? ಆ ಥರ ಶಾಕ್ ಅಂತ ಅನ್ನಿಸ್ತಾ? ಊಹೆ ಮಾಡಿದ್ರ? ಒಂದು 2-3 ದಿನ ನೋಟಿಸ್ ಎಲ್ಲ ಬಂದಿದ್ದಂಥದ್ದು, ಸುದ್ದಿ ಓಡಾಡ್ತಾ ಇತ್ತು, ಬೀಗ ಹಾಕ್ಸೋ ಲೆವೆಲ್ಗೆ ಹೋಗುತ್ತೆ ಅಂತ ಊಹೆ ಮಾಡಿದ್ರ? ಇಲ್ಲ ಸರ್, ಖಂಡಿತ ಇಲ್ಲ. ಎಲ್ಲೊಂದು ಕಡೆ ನನಗೂ ಆ ಒಂದು ಶಾಕ್ ಇತ್ತು. ಯಾಕಂದರೆ ಅದು ಇಮ್ಯಾಜಿನ್ ಮಾಡಿ, ಅದೇ ಹೇಳಿದ್ನಲ್ಲ, ಊಟ ನಿದ್ದೆ ಇಲ್ಲದೆ ಒಂದು ಸ್ಟ್ರಾಟಜಿ ಮಾಡ್ಕೊಂಡು ಒಂದು ರೀತಿ ಇರ್ತೀವಿ ನಾವು. ಸಡನ್ನಾಗಿ ಅದನ್ನು ಬ್ರೇಕ್ ಹಾಕ್ಬಿಟ್ರೆ ತುಂಬ ಕಷ್ಟ ಆಗ್ಬಿಡುತ್ತೆ. ತಿರ್ಗಾ ವಾಪಸ್ ಬಂದು ಫ್ರೆಶ್ ಆಗಿ ಆಡಬೇಕು ಅವರು. ಸೊ ಅದು ಎಲ್ಲೊಂದು ಕಡೆ ಕಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಆ್ಯಕ್ಟರ್ಗಳಿಗೆ ಈಸಿ ಆಗ್ಬೋದು, ಬಾಕಿ ಇರೋ ಜನರಿಗೆ ಇನ್ನೂ ಸ್ವಲ್ಪ ಕಷ್ಟ ಆಗ್ಬೋದು ಅಂತ. ಏನಾಗ್ತಾ ಇದೆ ಗುರು ಅಂತ ಗೊಂದಲ ಬೇರೆ ಇರುತ್ತೆ, ಶೋ ನಡೀತೋ ಇಲ್ವೋ ಅಂತ. ತುಂಬ ಯೋಚನೆಗಳು. ಅದು ಬಿಟ್ಟರೆ ಸಾವಿರಾರು ಜನ ಸೆಟ್ಗೋಸ್ಕರ ಕೆಲಸ ಮಾಡ್ತಾ ಇರ್ತಾರೆ. ಟೆಕ್ನಿಷಿಯನ್ಸ್ ಆಗಿರ್ಬೋದು, ಟಾಸ್ಕ್ ಟೀಮು, ಕ್ರಿಯೇಟಿವ್ ಟೀಮು, ಎಷ್ಟೋ ಜನ ಕೆಲಸ ಮಾಡ್ತಾ ಇರ್ತಾರೆ. ಅವ್ರು ಎಲ್ರಿಗೂ ಎಲ್ಲೋ ಒಂದು ಕಡೆ ಒಂದು ಅವ್ರ ಜೀವನ ಪಾಪ ಅದರಲ್ಲೇ ನಂಬಿರೋದು, ಅದರಲ್ಲಿ ಬರುವಂಥ ಸಂಬಳದಲ್ಲಿ ಸಡನ್ನಾಗಿ ನಿಂತೋದಾಗ ತುಂಬ ಇಶ್ಯೂ ಆಗುತ್ತೆ, ತುಂಬ ಪ್ರಾಬ್ಲಮ್ ಆಗುತ್ತೆ. ಆ್ಯಂಡ್ ಕೋಟ್ಯಾಂತರ ವೀಕ್ಷಕರು ಎಲ್ಲ ಕಡೆ ಇಡೀ ಜಗತ್ತಲ್ಲಿ ಕುತ್ಕೊಂಡು ನೋಡ್ತಾ ಇರ್ತಾರೆ, OTT-ನಲ್ಲಿ, ಟಿವಿನಲ್ಲಿ. ಅವ್ರಿಗೆಲ್ಲ ಅವ್ರ ಭರವಸೆಗೆ ಎಲ್ಲೋ ಒಂದು ಕಡೆ ನೀರು ಎರಚಂಗಾಯಿತು ಸರ್. ಸೊ ಇದೆಲ್ಲ ಸ್ವಲ್ಪ ಯೋಚನೆ ಮಾಡಿಕೊಂಡು ಮಾಡಬೇಕಿತ್ತು. ಬಟ್ ಏನು ಮಾಡ್ತೀರಾ, ಅಲ್ಲಿ ಆ ವೆನ್ಯೂ ಇದ್ದಂತಹ ಸಂಸ್ಥೆ ಇದೆಯಲ್ಲ, ಅವರು ಮುಂಚೆನೇ ಇದನ್ನು ಸಾರ್ಟ್ ಮಾಡಿಸ್ಕೊಂಡಿದ್ರೆ ಇದೆಲ್ಲ ಆಗ್ತಾ ಇರೋದಿಲ್ಲ. ಅವರೇ ಅವರಿಂದ ಈ ಬಿಗ್ ಬಾಸ್ ಇದಕ್ಕೆ ಏಟು ಬಿತ್ತು, ಬಿಗ್ ಬಾಸ್ ಕಾರ್ಯಕ್ರಮಕ್ಕೆ ಅನ್ಯಾಯ ಆಯಿತು ಅವರಿಂದ. ಆ ಕಾರ್ಯಕ್ರಮ ನಿಂತೋಯ್ತು ಮಧ್ಯದಲ್ಲಿ ಅಂತ. ಬಟ್ ಎನಿವೇಸ್ ಕಮ್ ಬ್ಯಾಕ್ ಮಾಡಾದ್ಮೇಲೂ ಅದೊಂಥರ ಒಳ್ಳೆ ಡಿಮ್ಯಾಂಡ್ ಅಂದ್ಕೊಳ್ಳಿ. ಇನ್ನೊಂದಿಷ್ಟು ಜನ ಮಾತಾಡ್ತಾ ಇದ್ದಾರೆ, ಆ್ಯಕ್ಚುಲಿ ಬಿಗ್ ಬಾಸ್ ಸ್ವಲ್ಪ ಸಪ್ಪೆ ಆಗಿತ್ತು, ಅಂದರೆ ಲಾಸ್ಟ್ ಸೀಸನು ಅದಕ್ಕೆಲ್ಲ ಕಂಪೇರ್ ಮಾಡಿದಾಗ ತುಂಬ ಸಪ್ಪೆ ಆಗಿತ್ತು. ಸೊ ಈ ಥರ ಒಂದು ನ್ಯೂಸ್ ಮಾಡಿ ಇವಾಗ ಒಂದು ಫ್ರೆಶ್ ಸ್ಟಾರ್ಟ್ ಆಗುತ್ತೆ ಅಂತಾರೆ. ಇದು ಪ್ಲಸ್ ಆಗುತ್ತಾ? ಇದು ಪ್ಲಸ್ ಆಗುತ್ತೆ? ಇದು ಪ್ಲಸ್ ಆಗಬಹುದು, ಬಟ್ ಜೆನ್ಯೂನ್ ಆಗಿ ಅವ್ರು ಅದೆಲ್ಲ ಮಾಡಿರಲ್ಲ ಸರ್. ಅಂದರೆ ಇದೆಲ್ಲ ತುಂಬ ಸೀರಿಯಸ್ ಇಲ್ಲ, ಇದು ಸೀರಿಯಸ್ ವಿಚಾರ. ಬಟ್ ಜನ ಕೆಲವರು ಏನು ಹೇಳ್ತಾರೆ, ಕೆಲವರು ಮಾತಾಡ್ಬೋದು ಸರ್. ಆ್ಯಕ್ಚುಲಿ ನಂಗೆ ತುಂಬ ಜನ ಏನು ಹೇಳ್ತಾ ಇದ್ದಾರೆ ಅಂದರೆ, ಸದ್ಯಕ್ಕೆ ನಾನು ಆಚೆ ಬಂದಮೇಲೆ ಎಷ್ಟೋ ಜನರ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ, ಮೀಡಿಯಾ ಇಂಡಸ್ಟ್ರಿಯಲ್ಲಿ ಎಷ್ಟೋ ಜನರ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ತುಂಬ ಬೋರಿಂಗ್ ಇದೆ, ತುಂಬ ಈ ಸಲ ಅದೇ ಎಕ್ಸ್ಪ್ರೆಷನ್ನು, ಅದೇ ಜಗಳ, ಅದೇ ಕ್ಯಾರೆಕ್ಟರ್ಸು ಅದೇ ಮಾಡ್ತಿದ್ದಾರೆ. ಸಿಕ್ಕಾಪಟ್ಟೆ ಬೇಜಾರಾಗ್ತಾಯಿದೆ ಈ ಸೀಸನ್ ನೋಡಿದಾಗ. ತುಂಬ ಬೋರ್ ಆಗುತ್ತೆ ನಮಗೆ. ಕೆಲವೊಂದು ಜಾಗಗಳು ತುಂಬ ಸ್ಕಿಪ್ ಮಾಡಿ ನೋಡಬೇಕು ಅನಿಸೋ ಅಷ್ಟು ರೇಂಜಿಗೆ ಬೋರಿಂಗ್ ಆಗ್ತಾಯಿದೆ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ. ಕಂಪೇರ್ ಮಾಡ್ತಾ ಇದ್ದಾರೆ ಬೇರೆ ಸೀಸನ್ಗಳ ಜೊತೆ. ಐ ಆಮ್ ಆಲ್ಸೋ ಹೋಪಿಂಗ್ ಇದು ಸ್ವಲ್ಪ ಇನ್ನೂ ಇಂಟ್ರೆಸ್ಟಿಂಗ್ ಆಗಲಿ ಮುಂದೆ ಅಂತ. ಬಟ್ ನಿಮಗೆ ಅಕಸ್ಮಾತ್ ಇದು ಎಲ್ಲೋ ಒಂದು ಕಡೆ ಯಾವುದೋ ಒಂದು ಜಾಗದಲ್ಲಿ ಈ ಜಗಳ ಎಲ್ಲ ನೋಡಿದಾಗ ಕ್ರಿಂಜ್ ಅನಿಸಿ ಬೋರಿಂಗ್ ಅನಿಸ್ತು ಅಂದರೆ, ಮನೇಲಿದ್ದಿದ್ದು ನನಗೂ ಕ್ರಿಂಜು ಬೋರಿಂಗ್ ಅನಿಸಿದ್ದು, ಟು ಬಿ ವೆರಿ ಆನೆಸ್ಟ್. ಅದು ನೋಡಿದಾಗ ಹೆಂಗಿತ್ತು ಅದು ಟಿವಿನಲ್ಲೂ ಹಂಗೆ ಬರುತ್ತೆ. ಏನು ಡಿಫ್ರೆನ್ಸ್ ಎಲ್ಲ ಆಗಲ್ಲ. ಅದು ಅವ್ರು ಏನು ತೋರಿಸ್ತಾರೆ ಅನ್ನೋದು ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಎಲ್ಲೋ ಒಂದು ಕಡೆ ಅವ್ರು ಸ್ವಲ್ಪ ಗೇಮ್ನ ಅಪ್ ಮಾಡಬೇಕು. ಅಲ್ಲಿರೋ ಪ್ಲಸ್ ಆಗುತ್ತೆ ಅಂತ ಈ ಕಂಟ್ರೋಲ್ಸಿ ಈಗ ಎಲ್ರಿಗೂ ಮೇ ಬಿ ಆಗಬಹುದು ಸರ್. ಯಾವ್ದು ಒಂದು ನಿಲ್ಲಿಸ್ಬಿಟ್ಟು ಗ್ಯಾಪ್ ಕೊಟ್ಬಿಟ್ಟು ತಿರ್ಗಾ ಕರ್ಸಿದ್ರೆ, ಅಂದರೆ ಮೋಸ್ಟ್ ವಾಚ್ಡ್ ಶೋ ಅಲ್ವಾ, ಸಡನ್ ಆಗಿ ಗ್ಯಾಪ್ ಕೊಟ್ಟು ವಾಪಸ್ ಕರ್ಸಿದ್ರೆ ಜಾಸ್ತಿ ಜನ ನೋಡ್ತಾರೆ. ಸೊ ಅವ್ರು ಆಟ ಆಡೋರ್ಗೂ ಸ್ವಲ್ಪ ಫ್ರೆಶ್ ಅಪ್ ಆಗ್ತಾರೆ, ಮತ್ತೆ ನಾವು ಏನು ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಎಕ್ಸಾಕ್ಟ್ಲಿ. ಮತ್ತೆ ಈ ಶೋ ನಡೆಸೋರ್ಗೂ ಅಷ್ಟೇ, ಏನನ್ನು ತೋರಿಸ್ಬೇಕು, ಈಗ ನಾವೆಲ್ಲಿ ಎಡ್ವಿದ್ವಿ, ಇವನ್ ಎಡಿಟಿಂಗ್ ಪಾರ್ಟು ತುಂಬ ಇಂಪಾರ್ಟೆಂಟ್. ಸೊ ಏನೆಲ್ಲ ಆಕ್ಟಿವಿಟಿ ನಡೆಯುತ್ತೋ ಎಡಿಟ್ ಮಾಡಿ ಇದನ್ನು ತೋರಿಸಿದ್ರೆ ಚೆನ್ನಾಗಿರುತ್ತೆ ಜನಕ್ಕೆ ಅಂತ ಯೋಚನೆ ಮಾಡಿ ಒಂದು ಕ್ರಿಯೇಟಿವ್ ಮೈಂಡಲ್ಲಿ ತೋರಿಸಿರ್ತಾರೆ. ಸೊ ಅಲ್ಲೂ ಎಲ್ಲೋ ಎಡವಿರ್ಬೋದು. ಸೊ ಈಗ ಏನೆಲ್ಲ ನಡೆದಿರೋದನ್ನ ತೋರಿಸ್ತಾ ಇದ್ದು ಒಂದು ಫಾಲ್ಟ್, ಅವ್ರದ್ದು ಫಾಲ್ಟ್, ನಿಮ್ದು ಅಷ್ಟೇ ಅಲ್ಲ. ಕರೆಕ್ಟ್. ಸೊ ಅದೆಲ್ಲ ಸ್ವಲ್ಪ ಇಂಪ್ರೂವ್ ಮಾಡ್ಕೊಳ್ಳೇಬೇಕು ಸರ್, ಬೇರೆ ದಾರಿನೇ ಇಲ್ಲ. ಮೇ ಬಿ ಅವ್ರು ಮಾಡುವಂಥ ಟಾಸ್ಕ್ಗಳಲ್ಲಿ, ಅವ್ರು ಮಾಡುವಂತಹ ಬೇರೆ ಕ್ರಿಯೇಟಿವ್ ಐಡಿಯಾಗಳಲ್ಲಿ ಇನ್ನೂ ಸ್ವಲ್ಪ ಚೇಂಜ್ ಮಾಡ್ಕೋಬಹುದು ಅನಿಸುತ್ತೆ. ಅದು ಬಿಟ್ಟರೆ ಅಲ್ಲಿರೋ ಪ್ಲೇಯರ್ಸ್ನು ಸ್ವಲ್ಪ ಎಚ್ಚರ ಎಬ್ಸಿದ್ರೆ ಆಡಬಹುದು ಏನಾದರೂ ಅಂತ. ಇನ್ನೂ ಟೈಮ್ ಇದೆ, ಈಗ ಶುರುವಾಗಿದ್ದಷ್ಟೇ. ಸೀಸನ್ ಎಲ್ಲ ಚೇಂಜ್ ಆಗಿಬಿಟ್ಟು ಇನ್ನೂ ಇಂಟ್ರೆಸ್ಟಿಂಗ್ ಮಾಡ್ಸೋಕ್ಕೆ ಟೈಮ್ ಇದೆ. ಇದು ಹೊಸ ಒಪಿನಿಯನ್, ಅಂದರೆ 10 ದಿನ ಆಗಿದೆ, 10 ದಿನದ ಒಪಿನಿಯನ್ ಜನ ಹೇಳ್ತಾರೆ ಸೋ ಫಾರ್ ಬೋರಿಂಗ್ ಇದೆ ಅಂತ ಹೇಳ್ತಾ ಇದ್ದಾರೆ. ಮೇ ಬಿ ಒಪಿನಿಯನ್ ಚೇಂಜ್ ಆಗೋದು. ಲಾಸ್ಟ್ ಸೀಸನ್ ಅಷ್ಟೇ ಸ್ವಲ್ಪ ಬೋರಿಂಗ್ ಇತ್ತು, ಅದಾದ್ಮೇಲೆ ಮತ್ತೆ ಪಿಕಪ್ ಆಯಿತು. ಸೊ ಆ ರೀತಿ ಇದು ಆಗಬಹುದು. ಪಿಕಪ್ ಮಾಡಿಸ್ತಾರೆ ಕೂಡ, ಅಷ್ಟು ಜನ ಕೂತ್ಕೊಂಡು ಕ್ರಿಯೇಟಿವ್ ಟೀಮ್ ಇರುತ್ತೆ. ಸೊ ಏನೋ ಒಂದು ಮಾಡಿಸ್ತಾರೆ. ತುಂಬ ಕ್ರಿಯೇಟಿವ್ ವ್ಯಕ್ತಿಗಳು ಕೂತ್ಕೊಂಡು ಅಲ್ಲಿ ಓಡಿಸ್ತಾ ಇರ್ಬೇಕಾದ್ರೆ ಕಾರ್ಯಕ್ರಮ ಹೆಂಗೆ ಏನು ಅಂತ ಗೊತ್ತಿರುತ್ತೆ. ಆಡಿಯನ್ಸ್ ಮೈಂಡ್ ಸೆಟ್ ವರ್ಷಾನ್ಗಟ್ಟಲೆ ನೋಡುತ್ತಾರೆ ಅವರು. ಸೊ ಅವ್ರಿಗೆ ಗೊತ್ತಿರುತ್ತೆ ಏನೋ ಒಂದು ಮಾಡ್ತಾರೆ, ಮೋಸ್ಟ್ಲಿ ಅದನ್ನು ಸ್ವಲ್ಪ ಅಲ್ಲಾಡ್ಸೋಕೆ ಏನೋ ಒಂದು ಮಾಡ್ತಾರೆ ಅಂತ. ಸೊ ವರ್ಕೌಟ್ ಆಗಬಹುದು ಸರ್, ವರ್ಕೌಟ್ ಆಗಲಿ ಅಂತ ಕೇಳ್ಕೊತಾ ಇದ್ದೀನಿ. ಬಿಕಾಸ್ ನನಗೆ ಯಾರ ಮೇಲೆ ಏನೇ ಕೋಪ ಇದ್ರೂ ಅದು ಅಲ್ಲಿ ಮನೆಯಲ್ಲಿ ಅವರು ವರ್ತಿಸಿದಂತಹ ರೀತಿಯ ಮೇಲೆ ಕೋಪ. ನಿಜ ಜೀವನದಲ್ಲಿ ಇಲ್ಲಿ ಯಾರ ಮೇಲೂ ಕೋಪ ಬರಲ್ಲ. ಇಲ್ಲೆಲ್ಲ ಯಾರಾದರೂ ಸಿಕ್ಕಿದ್ರೆ, ಕರಿಬಾಸಯ್ಯ ಏನಾದರೂ ಸಿಕ್ಕಿದ್ರೆ ನಾನೇನು ಹೊಡೆದ್ಬಿಡಕ್ಕೆ ಹೋಗಲ್ಲ. ರಮಗಣ ಬನ್ನಿ ಅಣ್ಣ ಕೂತ್ಕೊಳ್ಳಿ ಅಣ್ಣ ಅಂತ ತುಂಬ ಸ್ವೀಟಾಗಿ ಮರ್ಯಾದೆ ಕೊಟ್ಟು ಮಾತಾಡ್ತೀನಿ. ಕಷ್ಟ ಏನಾದರೂ ಹೇಳ್ಕೊತೀನಿ, ಬಟ್ ತುಂಬ ಮರ್ಯಾದೆ ಕೊಟ್ಟು ತುಂಬ ಸ್ವೀಟಾಗಿ ಮಾತಾಡ್ಕೊಳ್ಳೋದು. ಏನೇ ಇದ್ರೂ ಮನೆ ಒಳಗೆ ಮಾತ್ರ ಇದ್ದಿದ್ದು. ಸೊ ಆ್ಯಸ್ ಅ ಫೆಲೋ ಅಭ್ಯರ್ಥಿ, ಫೆಲೋ ಕಲಾವಿದ, ಅವ್ರಿಗೂ ಅವಕಾಶ ಸಿಗಬೇಕು ಅಂತಲೇ ಸರ್ ನಾನು ಕೇಳ್ಕೊಳ್ಳೋದು. ಕೊಡಲಿ ಅವ್ರಿಗೂ ಅವಕಾಶ. ಎಲ್ಲರೂ ಅವ್ರವ್ರ ಸ್ಟೈಲಲ್ಲಿ ಏನೋ ಒಂದು ಶ್ರಮಪಟ್ಟು ಬಂದಿರ್ತಾರೆ ಸರ್, ಅಷ್ಟು ದೂರ. ಅದ್ರ ಮೇಲೆ ನೀರು ಎರಚಬಾರ್ದು. ಆಗಲಿ ಅವರು ಯಾರಾದರೂ ಗೆಲ್ಲಿ ಅವರಲ್ಲಿ ಅಂತ ಹೇಳ್ತಾ ಇರೋದು. ಸೊ ಈಗ ನಿಮ್ಮ ಪ್ರಕಾರ ಯಾರು ಟಾಪ್ 5 ಇರ್ತಾರೆ? ಟಾಪ್ 5 ಸರ್, ಐ ಥಿಂಕ್ ಒಂದು ಕಾಕ್ರೋಚ್ ಸುದಿ, ಗಿಲ್ಲಿ ನಟ, ಅಶ್ವಿನಿ ಗೌಡ. ಟಾಪ್ 5 ಅಂದ್ರಲ್ಲ ನೀವು? 3 ಆಯಿತು. ಧನುಷ್. ಓಕೆ. ಆ್ಯಕ್ಚುಲಿ ಇಲ್ಲ, ಧನುಷ್ ಇಲ್ಲ, ಸಾರಿ. ಮಂಜು ಭಾಷಿಣಿ, ಕರೆಕ್ಟ್. ಮಂಜು ಭಾಷಿಣಿ ಅವರು ವೋಕಲ್ ಆಗಿ ಮಾತಾಡ್ತಾರೆ, ತುಂಬ ಜೋರಿದ್ದಾರೆ ಅವರು. ಆ್ಯಕ್ಚುಲಿ ಮಲ್ಲಮ್ಮ ಇರ್ತಾರೆ? ಮಲ್ಲಮ್ಮ ನಿಮ್ಮ ಪ್ರಕಾರ? ಮಲ್ಲಮ್ಮ ಸ್ವಲ್ಪ ಕಷ್ಟ ಸರ್. ಮಾಳುನು ಡೌಟು ಸರ್, ಮಾಳುನು ಇರೋ ಡೌಟು. ಇನ್ನು ಚಂದ್ರಪ್ರಭಾ ಮೇ ಬಿ. ಸ್ಪಂದನ? ನಾಟ್ ಶೋರ್ ಸರ್, ನಾಟ್ ಶೋರ್. ಬಿಕಾಸ್ ಆ ಗೇಮ್ಗೆ ಆಟಕ್ಕೆ ಇನ್ನೂ ಜಾಸ್ತಿ ಬೇಕು, ಇನ್ನೂ ಕೊಡಬೇಕು ಜಾಸ್ತಿ ಅಂತ.
ಸೊ ಆ ಥರದ್ದೊಂದು ಮಲ್ಲಮ್ಮ ಅವ್ರು ಏನು ಅಂದರೆ ಪಾಪ ಆಫ್ಟರ್ ಒನ್ ಪಾಯಿಂಟ್ ಆಫ್ ಟೈಮ್ ಅವ್ರ ಸ್ಟ್ರಾಟಜಿ ಇದೆಲ್ಲ ಮಾಡೋಕ್ಕೆ ಶುರು ಮಾಡಬೇಕು. ಅವ್ರು ಇದನ್ನೆಲ್ಲ ಅರ್ಥ ಮಾಡ್ಕೊಂಡು ಮಾಡುವಷ್ಟರಲ್ಲಿ ಸ್ವಲ್ಪ ಕಷ್ಟ ಆಗಬಹುದು ಅಂತ. ಅವ್ರು ಟಾಸ್ ಚೆನ್ನಾಗಿ ಆಡ್ತಾರೆ ಆ್ಯಂಡ್ ಅದು ಬಿಟ್ಟರೆ ಸಿಂಪತಿ ಕೋಟ ಅಂತ ತುಂಬ ಜನ ಎಕ್ಸ್ಟ್ರಾ ಬಂದು ಸಿಂಪತಿ ತೋರಿಸೋದೆಲ್ಲ ಮಾಡ್ತಾರೆ. ಅವ್ರು ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇಂಡಿಪೆಂಡೆಂಟ್ ವ್ಯಕ್ತಿ. ಅವ್ರು ಇರೋರನ್ನ ಇರೋ ಥರನೇ ಬಿಟ್ಟರೆ ಸಾಕು. ಮೇ ಬಿ ಅವ್ರ ಗೇಮ್ನ ಅರ್ಥ ಮಾಡಿಕೊಂಡು ಇನ್ನು ಈ ಪದಗಳನ್ನೆಲ್ಲ ಅರ್ಥ ಮಾಡ್ಕೊಂಡು ನಾಮಿನೇಟ್ ಆದರೆ ಏನು ಇದಂದರೆ ಏನು ಅಂತ ಅರ್ಥ ಮಾಡ್ಕೊಂಡ್ರೆ ಅವ್ರಿಗೂ ಸ್ವಲ್ಪ ಈಸಿ ಆಗ್ಬೋದು ಯೋಚನೆ ಮಾಡೋಕ್ಕೆ ಅಂತ ಅಷ್ಟೇ. ಈಗ